ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ, ವೆಲ್ಕಮ್ ಟು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಇಂದು ಕ್ರಿಯೇಟಿವ್ ಸ್ಟ್ರಾಟಜಿಕೆಯಲ್ಲಿ ಕೇವ್ಸ್ ಅಂದ್ರೆ ಗುಹೆಗಳನ್ನು ಕುರಿತು ನಾನು ಇವತ್ತು ಚರ್ಚೆ ಮಾಡೋಣ. ಇಲ್ಲಿ ಚರ್ಚೆ ಮಾಡತಕ್ಕಂಥ ವಿಷಯ ಮುಂಬರ್ತಕ್ಕಂಥ ಬ್ಯಾಂಕಿಂಗ್, SSC, ರೈಲ್ವೆ ಹಾಗೂ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಫಿಕ್ಸ್ ನಮಗೆ ಇದ್ದೇ ಇರ್ತದೆ. ಸೊ ಇಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಭಾರತ ಪ್ರಾಚೀನ ಕಾಲದಲ್ಲಿ ಚಿಹ್ನೆ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಯಾವುದಲ್ಲಿ ಯಾವ ಗುಹೆಗಳಿವೆ, ಅದ್ರ ವಿಶೇಷತೆ ಏನಿದೆ, ಯಾವ ರಾಜಮನೆತನದವರು ಆ ಗುಹೆಗಳನ್ನ ನಿರ್ಮಾಣ ಮಾಡಿ ಬರುವಂತ ಚಾನ್ಸ್ ಇರ್ತದೆ. ಸೊ ಇಲ್ಲಿ ಮೊದಲೇ ಕ್ವಶನ್ ನಾವು ನೋಡೋಣ. ಲೋಮಾಸ್ ಋಷಿ ಗುಹೆ ಕೆಳಗಿನವುಗಳಲ್ಲಿ ಯಾವ ಬೆಟ್ಟದಲ್ಲಿದೆ ಅಂತಿದೆ. ಸೊ ಆನ್ಸರ್ ಏನಂತಂದ್ರೆ ವಿಂಧ್ಯ ಹಿಲ್ಸ್, ಬರಾಬರ್ ಬೆಟ್ಟಗಳು, ಅರಾವಳಿ ಹಿಲ್ಸ್, ಸಾತ್ಪುರ ಹಿಲ್ಸ್. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಬರಾಬರ್ ಬೆಟ್ಟಗಳಲ್ಲಿ, ಮಧ್ಯಪ್ರದೇಶದ ಬರಾಬರ್ ಬೆಟ್ಟಗಳಲ್ಲಿ ಈ ಒಂದು ಲೋಮಾಸ್ ಋಷಿ ಕೇವ್ಸ್ ಅಂತ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಮಧ್ಯಪ್ರದೇಶ ಮುಖ್ಯವಾಗಿ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳಂತ ಬರ್ತದೆ. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಸಾಲದಲ್ಲಿ ಬರಾಬರ್ ಬೆಟ್ಟಗಳ ಬರ್ತದೆ. ಅಲ್ಲಿ ಏನಾಗ್ತದೆ ಅಂದ್ರೆ ಈ ಒಂದು ಲೋಮಾಸ್ ಋಷಿ ಗುಹೆಗಳು ಇರೋದನ್ನ ನೋಡ್ತೀವಿ. SSC MTS ಅಲ್ಲಿ ಇರ್ತಕ್ಕಂಥ ಕ್ವಶನ್ ಇದು ಆಗಿದೆ. ಎಲ್ಲಾ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಷನ್ ಮಾಡ್ತೀವಿ. ಪ್ರಪಂಚದ ಅತ್ಯಂತ ದೊಡ್ಡ ಏಕಶಿಲಾ ರಚನೆಯ ಬಂಡೆಯ ಗುಹೆ ಎಲ್ಲಿದೆ? ಉದಯಗಿರಿ, ಅಜಂತ, ಎಲ್ಲೋರ, ಬಾದಾಮಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ಅತ್ಯಂತ ದೊಡ್ಡ ಏಕಶಿಲಾ ರಚನೆಯ ಬಂಡೆಯ ಗುಹಾ ದೇವಾಲಯ. ನೋಡ್ರಿ, ಒಂದೇ ಕಲ್ಲಿನಲ್ಲಿ ನಿರ್ಮಾಣ ಆಗಿರತಕ್ಕಂತ ಗುಹಾಂತರ ದೇವಾಲಯ ಎಲ್ಲಿದೆ? ಉದಯಗಿರಿ, ಅಜಂತ, ಎಲ್ಲೋರ, ಬಾದಾಮಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಎಲ್ಲೋರಾದಲ್ಲಿ. ಎಲ್ಲೋರಾದೊಳಗ ಕೈಲಾಸನಾಥ ದೇವಾಲಯ ಅಂತಿದೆ. ಯಾವ್ದಿದೆ? ಕೈಲಾಸನಾಥ ದೇವಾಲಯ ಅಂತಿದೆ. ಈ ಕೈಲಾಸನಾಥ ದೇವಾಲಯವನ್ನ ಕರ್ನಾಟಕದ ರಾಜಮನೆತನಾಗಿರ್ತಕ್ಕಂಥ ಮೊಳಕೇಡದ ರಾಷ್ಟ್ರಕೂಟರು, ಯಾರು? ಮೊಳಕೇಡದ ರಾಷ್ಟ್ರಕೂಟ ಮನೆತನದ ಅರಸ ಒಂದನೇ ಕೃಷ್ಣ ಏನ್ ಮಾಡ್ತಾನಂದ್ರೆ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಎಷ್ಟಿದು? 3 ಅಂತಸ್ತಿನ ಕಟ್ಟಡದ ಇದು. ಎಷ್ಟಿದು ರೀ? 3 ಅಂತಸ್ತು ಇರ್ತಕ್ಕಂಥ ಒಂದು ಕಟ್ಟಡವಾಗಿದ್ದು ಇದು ಎಲ್ಲದ? ಮಹಾರಾಷ್ಟ್ರದಲ್ಲಿ ಬರ್ತದೆ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ. ಎಲ್ಲಿದು? ಔರಂಗಾಬಾದ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಇದನ್ನ ನಿರ್ಮಾಣ ಮಾಡಿದ್ರೆ ಯಾರು? ರಾಷ್ಟ್ರಕೂಟರ ಮನೆತನದ ಒಂದನೇ ಕೃಷ್ಣ. ನೋಡ್ರಿ, ಶಿವನಿಗೆ ಅರ್ಪಿತವಾಗಿರ್ತಕ್ಕಂಥ ದೇವಾಲಯ ಇದು. ಇದು ಯಾರನ್ನ ನೋಡಿ ಇವರು ಗುಹಾ ದೇವಾಲಯ ನಿರ್ಮಾಣ ಮಾಡ್ಲಿಕ್ಕೆ ಚಾಲು ಮಾಡಿದ್ರು ಅಂತಂದ್ರೆ ಅಜಂತ ಎಲ್ಲೋರಾದಲ್ಲಿ ಅಂತಂದ್ರೆ ಅದು ನಮ್ಮ ಬಾದಾಮಿ ಚಾಲುಕ್ಯರ ಬಾದಾಮಿ ಗುಹೆಗಳನ್ನ ನೋಡಿ ಗುಹಾಂತರ ದೇವಾಲಯಗಳು ನಿರ್ಮಾಣ ಆಗ್ಲಿಕ್ಕೆ ಸ್ಟಾರ್ಟ್ ಆದವು. ಮೊದಲ ಗುಹಾಂತರ ದೇವಾಲಯ ನಿರ್ಮಾಣ ಮಾಡಿದ ರಾಜಮನೆತನ ಅಂತಂದ್ರೆ ಬಾದಾಮಿಯ ಚಾಲುಕ್ಯ ಮನೆತನ ಅಂತ ನಾವು ಹೇಳ್ಬಹುದು. SSC MTS ಅಲ್ಲಿ ಇರ್ತಕ್ಕಂಥ ಕ್ವಶನ್ ಇದು. ಎಲಿಫೆಂಟಾ ಗುಹೆಗಳು ಯಾವ ರಾಜ್ಯದಲ್ಲಿವೆ? ನೋಡ್ರಿ, ಇದನ್ನು SSC MTS ಅಲ್ಲಿ ಇರ್ತಕ್ಕಂಥ ಕ್ವಶನ್ 2023ದಲ್ಲಿ. ಒಂದು ಶಿಫ್ಟ್ ಒಳಗೆ ಒಂದು ಕ್ವಶನ್ ಬಂತಂದ್ರೆ ಅದು ಎಲ್ಲಾ ಶಿಫ್ಟ್ ಒಳಗೂ ಆ ಟಾಪಿಕ್ ನಾಗ ಒಂದು ಕ್ವಶನ್ ಇದ್ದೇ ಇರ್ತದೆ. ರೈಟ್ರಿ? ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಕರ್ನಾಟಕ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಎಲಿಫೆಂಟಾ ಗುಹೆಗಳೇನಿರೋದು ಕಾಣ್ತೀವಿ. ಮಹಾರಾಷ್ಟ್ರದಿಂದ ನೋಡ್ರಿ, ಮುಂಬೈ ಏನ್ ಬರ್ತದಲ್ಲ, ಮುಂಬೈದಿಂದ ಸ್ವಲ್ಪ ದೂರದಲ್ಲಿ ದ್ವೀಪ ಇದೆ ಒಂದು, ಎಲಿಫೆಂಟಾ ಐಲ್ಯಾಂಡ್ ಅಂತ ಹೇಳಿ. ಎಲಿಫೆಂಟಾ ಐಲ್ಯಾಂಡ್ ದಲ್ಲಿ ಈ ಒಂದು ಗುಹೆಗಳಿರೋದನ್ನ ನಾವು ನೋಡ್ತೀವಿ. ಎಲಿಫೆಂಟಾ ಕೇವ್ಸ್ ಅಂತ ಹೇಳೋದಕ್ಕೆ ಕರೀತಾರೆ. ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿದೆ. ಆನ್ಸರ್ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಎಲಿಫೆಂಟಾ ಗುಹೆಗಳು ಇರೋದನ್ನ ನಾವು ನೋಡ್ಬೋದು. ಪ್ರಸಿದ್ಧ ಪಾಂಡವಲೇನಿ ಗುಹೆಗಳು ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿವೆ? ಸೊ ಆನ್ಸರ್ SSC MTS ಒಳಗೆ ಕೇಳಿದ ಕ್ವಶನ್ ಇದು. ಒರಿಸ್ಸಾ, ಮಹಾರಾಷ್ಟ್ರ, ಕೇರಳ, ಬಿಹಾರ. ಸೊ ಆನ್ಸರ್ ಪ್ರಸಿದ್ಧ ಪಾಂಡವಲೇನಿ ಗುಹೆಗಳು ಎಲ್ಲಿದಾವ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಇದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್, ಭಾರತದ ಯಾವ ರಾಜ್ಯವು ಬರಾಬರ್ ಗುಹೆಗಳು ಎಂದು ಕರೆಯಲ್ಪಡುವ ಬೌದ್ಧ ಗುಹಾ ದೇವಾಲಯಗಳನ್ನ ಒಳಗೊಂಡಿದೆ? ನೋಡ್ರಿ, ಆನ್ಸರ್ ಏನಂತಂದ್ರೆ ಬರಾಬರ್ ಬೆಟ್ಟಗಳು ಮಧ್ಯಪ್ರದೇಶ್, ಜಾರ್ಖಂಡ್, ಬಿಹಾರ್ಗಳಲ್ಲಿ ಅದು ವಿಸ್ತರಿಸಿದ. ಬರಾಬರ್ ಬೌದ್ಧ ಗುಹಾ ದೇವಾಲಯಗಳು ಇರೋದಿಲ್ಲ ಅಂತಂದ್ರೆ ಬಿಹಾರದಲ್ಲಿ. ಯಾಕಂದ್ರೆ ಬುದ್ಧನ ಜನ್ಮಸ್ಥಳ ಆಗಿರೋದೇ ಎಲ್ಲತ್ತಂದ್ರೆ ಬಿಹಾರದಲ್ಲಿ. ಸೊ ಹಿಂಗಾಗಿ ಬೌದ್ಧನ ಅನೇಕ ಪುಣ್ಯಕ್ಷೇತ್ರಗಳು ಇವತ್ತೆಲ್ಲಿದಾವತ್ತಂದ್ರೆ ಬಿಹಾರದಲ್ಲಿ. ಬೌದ್ಧ ಜನಿಸಿದ ಸ್ಥಳ ಲುಂಬಿನಿವನ, ಅಂದ್ರೆ ಲುಂಬಿನಿವನ. ಬುದ್ಧ ಮೊದಲ ಪ್ರವಚನ ನೀಡಿದ ಸ್ಥಳ ಯಾವ್ದಂದ್ರೆ ಸಾರಾನಾಥ. ಸೊ ಇಲ್ಲಿ ಬರಾಬರ್ ಬೆಟ್ಟಗಳಲ್ಲಿ ಬರ್ತಕ್ಕಂಥ
ಬೌದ್ಧ ಗುಹಾ ದೇವಾಲಯಗಳು ಎಲ್ಲಿದಾವೆ ಅಂತಂದ್ರೆ ಬಿಹಾರದಲ್ಲಿ ಇದಾವೆ ಅಂತ ಹೇಳ್ಬೋದು. ಬೌದ್ಧ ಗುಹೆಗಳನ್ನು ಹೊಂದಿರುವ ಬಾಗ್ ಗುಹೆಗಳು 6ನೇ ಶತಮಾನದಲ್ಲಿ ಬಾಗ್ ನದಿ ದಂಡೆಯಲ್ಲಿರುವ ಪ್ರದೇಶದಲ್ಲಿ ಅಭಿವೃದ್ಧಿಗೊಂಡಿವೆ. ಅಂದ್ರೆ ಎಲ್ಲಿ ಇದು ಇಂಥ ಒಂದು ಇದು ಬಾಗ್ ಗುಹೆಗಳು ಕಂಡು ಬರ್ತವೆ? ಯಾವ ನದಿ ದಂಡೆಯಲ್ಲಿ? ಬಾಗ್ ನದಿ ದಂಡೆಯಲ್ಲಿ. ಯಾವ ರಾಜ್ಯದಲ್ಲಿ ಇಂಥ ಒಂದು ಬಾಗ್ ಗುಹೆಗಳು ಕಂಡು ಬಂದ? 6ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಗುಹೆಗಳು, ಬೌದ್ಧ ಗುಹೆಗಳು. ಸೊ ಆನ್ಸರ್ ಏನಂತಂದ್ರೆ ಮಧ್ಯಪ್ರದೇಶ್. ಹೆಸರು ಯಾವ್ದ್ರಿ? ಮಧ್ಯಪ್ರದೇಶದಲ್ಲಿ ಈ ಸಾತ್ಪುರ ಬೆಟ್ಟಗಳ ಸಾಲಿನಲ್ಲಿ, ಎಲ್ಲಿದು? ಸಾತ್ಪುರ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ಇದು ಬಾಗ್ ಗುಹೆಗಳಲ್ಲಿ ಈ ಒಂದು ಬೌದ್ಧನ ಒಂದು ಅವಶೇಷಗಳು, ಬೌದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೂರ್ತಿಗಳನ್ನ ಅಲ್ಲಿ ನಿರ್ಮಾಣ ಮಾಡಿರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ನೋಡೋಣ, ರಾವಣಗಡಿ ಗುಹೆ ಆರಂಭಿಕ ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ. ಇದು ವಿಶಿಷ್ಟ ಶಿಲ್ಪ ಶೈಲಿಗೆ ಹೆಸರಾಗಿದೆ. ಸೊ ಅದು ಯಾವ ರಾಜ್ಯದಲ್ಲಿದೆ? ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ರಾವಣಗಡಿ ಗುಹೆ ಇದು ಮುಖ್ಯವಾಗಿ ಚಾಲುಕ್ಯ ಶೈಲಿಯಲ್ಲಿ ಕಂಡು ಬರ್ತಕ್ಕಂಥ ವಾಸ್ತುಶಿಲ್ಪ. ಚಾಲುಕ್ಯ ಶೈಲಿ ಅಂತಂದ್ರೆ ಯಾವ ರಾಜ್ಯದಲ್ಲಿ ಆಳ್ವಿಕೆ ಮಾಡಿದ್ದು? ಕರ್ನಾಟಕದ ಬಾದಾಮಿ ಏನಾಗಿತ್ತಂದ್ರೆ ಚಾಲುಕ್ಯರ ರಾಜಧಾನಿ ಆಗಿತ್ತು. ಹೀಗಾಗಿ ಇದು ರಾವಣಗಡಿ ಗುಹೆ ಎಲ್ಲಿ ಕಂಡು ಬರ್ತಾ ಅಂತಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ಗುಹೆ ಅಂತ ಹೇಳ್ಬಹುದು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಬೌದ್ಧ ವಾಸ್ತುಶಿಲ್ಪದ ಅದ್ಭುತವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಮಾರ್ವಲ್ ಆಫ್ ಇಂಡಿಯಾ? ರೈಟ್ ರೀ? ಪಾಟಲೇಶ್ವರ ಕೇವ್ಸ್, ಸಾಂಚಿ ಕೇವ್ಸ್, ಬರಹುತ್ ಕೇವ್ಸ್, ಅಜಂತಾ ಕೇವ್ಸ್. ನೋಡ್ರಿ, ಅಜಂತಾದಲ್ಲಿ ಬುದ್ಧನ ಒಂದು ಗುಹಾಂತರ ದೇವಾಲಯಗಳದಾವು, ಬುದ್ಧನ ಒಂದು ಮೂರ್ತಿಗಳು ಇರೋದನ್ನ ನಾವು ನೋಡ್ತಾ ಇದೀವಿ. ಬಹರೂತ್ ನಲ್ಲಿನೂ ಸ್ತೂಪ. ಸ್ತೂಪ ಅಂದ್ರೆ ಸಂಬಂಧಪಟ್ಟಿದೆ ಅದಕ್ಕೆ, ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬೌದ್ಧರ ಒಂದು ಸನ್ಯಾಸಿಗಳು ಇರ್ತಕ್ಕಂಥ ಸ್ಥಳಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಸ್ತೂಪ ಅಂತ ಕರಿತೀವಿ, ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ. ಆಮೇಲೆ ಸಾಂಚಿ ಸ್ತೂಪ, ಇದು ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಥಳ. ಹಂಗಂದ್ರ ಯಾವುದು ಬುದ್ಧನಿಗೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ, ಬೌದ್ಧ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿಲ್ಲ ಅಂದ್ರೆ ಪಾಟಲೇಶ್ವರ ಕೇವ್ಸ್, ಇದು ಬೌದ್ಧ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುಹೆಗಳಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವ ಗುಹೆಗಳಲ್ಲಿ ಪದ್ಮಪಾಣಿ ಬೋಧಿಸತ್ವ ಎಂಬ ಹೆಸರಿನ ವರ್ಣಚಿತ್ರ ಇರೋದನ್ನ ನಾವು ನೋಡ್ತಾ ಇದ್ದೀವಿ? ನೋಡ್ರಿ, ಒಂದು ಯೋಗಾಸನ ಒಂದು ಭಂಗಿಯಲ್ಲಿ ಕುಳಿತಿರ್ತಕ್ಕಂಥ ಪದ್ಮಪಾದಿ ಪಾಣಿ ಬೋಧಿಸತ್ವ ಎಲ್ಲಿ ಕಂಡು ಬರ್ತದ? ಪೇಂಟಿಂಗ್ಸ್ ಗಳೆಲ್ಲ ಕಂಡು ಬರೋದಿಲ್ಲ ಅಂತಂದ್ರೆ ಅಜಂತಾ ಗುಹೆಗಳಲ್ಲಿ ಬೌದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಗುಹೆಗಳದಾವಲ್ಲಿ. ಸೊ ಅದರಲ್ಲಿ 1ನೇ ಗುಹೆ, ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ 1ನೇ ಗುಹೆ ಎಂಟ್ರೆನ್ಸ್ ನಾವು ಅಜಂತಾ ಹೋದ್ವಿ ಅಂದ್ರೆ ಫಸ್ಟ್ 1 ಮತ್ತು 2ನೇ ಗುಹೆಗಳು ಕಂಡು ಬರ್ತಾವು. ಅಲ್ಲಿ ಗೋಡೆಗಳ ಮೇಲೆ ಬೌದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರ್ಣಚಿತ್ರಗಳು, ಆಗಿನ ಕಾಲದ ವರ್ಣಚಿತ್ರಗಳ ರಚನೆ ಆಗಿರೋದನ್ನ ನೋಡ್ತಾ ಇದೀವಿ ನಾವು. ಇದು ಎಲ್ಲ ದಟ್ಟ ಕಾಡು ಪ್ರದೇಶ ಒಳಗೆ ಕಣ್ಮರೆಯಾಗಿ ಹೋಗಿತ್ತದು ಅಜಂತಾ ಕೇವ್ಸ್. ಅಲ್ಲಿ ಬ್ರಿಟಿಷ್ ಅಧಿಕಾರಿ ಭೇಟಿ ಆಡ್ಲು ಹೋದಾಗ ಆ ಗುಹೆಗಳನ್ನು ನೋಡಿ ಏನೋ ಒಂದು ಐತಿಹಾಸಿಕತೆ ಇದೆ ಅಂತ ಪತ್ತೆ ಹಚ್ಚಿದ್ರು. ಇವತ್ತು ಅದೊಂದು ಪ್ರಮುಖ ಪ್ರವಾಸಿ ಕೇಂದ್ರವಾಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು. ಅಜಂತಾದ 1ನೇ ಗುಹೆಗಳಲ್ಲಿ ಬೌದ್ಧನ ವರ್ಣಚಿತ್ರಕ್ಕೆ ವರ್ಣಚಿತ್ರ ಇರೋದನ್ನ ಕಾಣಬಹುದು. ತುಲಜಾ, ನೋಡ್ರಿ, ತಲಜಾ ಗುಹೆಗಳು ಈ ರಾಜ್ಯದಲ್ಲಿವೆ? ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಗುಜರಾತ್. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥ ಗುಹೆಗಳು ತಲಜಾ ಕೇವ್ಸ್ ಅಂತ ಹೇಳ್ಬೋದು. ಇನ್ ಸ್ಟೇಟ್ ಆಫ್ ಇಂಡಿಯಾ ಕ್ಯಾನ್ ವಿ ಫೈಂಡ್ ದ ರಿಸರ್ವ್ಡ್ ಬುದ್ಧಿಸ್ಟ್ ಕೇವ್ಸ್ ಕಾಲ್ಡ್ ಕಾರ್ಲಾ? ನೋಡ್ರಿ, ಭಾರತ ಯಾವ ರಾಜ್ಯದಲ್ಲಿ ಕಾರ್ಲಾ ಎಂದು ಕರೆಯಲ್ಪಡುವ ಸಂರಕ್ಷಿತ ಬುದ್ಧ ಗುಹೆಗಳನ್ನ ನಾವು ನೋಡಬಹುದು? ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ನೋಡ್ರಿ, ಕಾರ್ಲಾ ಗುಹೆಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಗುಹೆಗಳಾಗಿದ್ದವು. ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅವಶೇಷಗಳು, ಬುದ್ಧನ ಮೂರ್ತಿಗಳನ್ನ, ಇಲ್ಲಿ ಧ್ಯಾನ ಭಂಗಿಯಲ್ಲಿ ಕುಳಿತಿರ್ತಕ್ಕಂಥ ಮೂರ್ತಿಗಳನ್ನ ಕಾರ್ಲಾದಲ್ಲಿ ನಾವು ಕಾಣಬಹುದು. ಮಹಾಬಲಿಪುರಂನಲ್ಲಿ ಭವ್ಯವಾದ ರಥ ಗುಹಾ ದೇವಾಲಯವನ್ನ ನಿರ್ಮಿಸಿದವರು ಯಾರು? ನೋಡ್ರಿ, ಮಹಾಬಲಿಪುರಂ ಎಲ್ಲಿ ಕಂಡು ಬರ್ತಂದ್ರೆ ಇದು ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಐತಿಹಾಸಿಕ ಸ್ಥಳ ಇದು. ಮಹಾರಾಣಾ ಪ್ರತಾಪ್ ಸಿಂಗ್, ನರಸಿಂಹ, ಅಶೋಕ, ಅಕ್ಬರ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ನರಸಿಂಹ. ಪಲ್ಲವರ ಅರಸ ನರಸಿಂಹವರ್ಮ ಅಂತ ಬರ್ತಾನ. ಯಾರು? ಪಲ್ಲವರ ಅರಸ ನರಸಿಂಹವರ್ಮ ಮಹಾಬಲಿಪುರಂದೊಳಗ ಪಾಂಡವರ ಉಬ್ಬು ಶಿಲ್ಪಗಳ ನಿರ್ಮಾಣ ಮಾಡ್ತಾನೆ. ಪಾಂಡವರ
ಶಿಲ್ಪಗಳನ್ನ ನಿರ್ಮಾಣ ಮಾಡ್ತಾನ. ಅಲ್ಲೆಲ್ಲ ಕಲ್ಲಿನ ಬಂಡೆಗಳ ಮೇಲೆ ಪಾಂಡವರ ಚಿತ್ರವನ್ನ ಅಥವಾ ಪೌರಾಣಿಕ ಮಹಾಭಾರತದ ಸನ್ನಿವೇಶಗಳಲ್ಲಿ ನಿರ್ಮಾಣ ಮಾಡಿದವರು ಯಾರಂದ್ರ ಪಲ್ಲವರ ಅರಸನಾಗಿರ್ತಕ್ಕಂಥ ನರಸಿಂಹವರ್ಮ. ಮಹಾಬಲಿಪುರಂ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಐತಿಹಾಸಿಕ ಸ್ಥಳ ಅಂತ ಕೇಳಿದ್ರಂದ್ರೆ ಪಲ್ಲವರು, ಕಂಚಿಯ ಪಲ್ಲವರು. ಎಲ್ಲಿವರು ರಾಜಧಾನಿ ಯಾವ್ದಾಗಿತ್ತು ಇವ್ರದ್ದು? ಕಂಚಿ ಆಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್, ಒರಿಸ್ಸಾದ ಉದಯಗಿರಿ ಬೆಟ್ಟಗಳಲ್ಲಿ ಹಾತಿಗುಂಪ ಶಾಸನವನ್ನು ಕೆತ್ತಿಸಿದ ರಾಜ ಯಾರು? ನೋಡ್ರಿ, ಹಾತಿಗುಂಪ ಶಾಸನ ಬಹಳಷ್ಟು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಶಾಸನ ಇದು. ಯಾಕೆ ನಾವು ಹಾತಿಗುಂಪ ಶಾಸನ ಅಂದ್ರೆ ಆನೆಯ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಗುಹಾಂತರ ದೇವಾಲಯಗಳ ಅಲ್ಲಿ ಇರೋದ್ರಿಂದ ಅದನ್ನ ಹಾತಿಗುಂಪ ಗುಹೆಗಳು ಅಂತ ಅದನ್ನ ಕರಿತೀವಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ಗಲವೇಯ, ಶೋಭಾನರಾಜ, ಕಾರವೇಲ, ವದುಕ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಒರಿಸ್ಸಾದೊಳಗೆ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನ ಯಾವ್ದಂದ್ರೆ ಕಾರವೇಲರು ಅಂತ ಬರ್ತಾರೆ. ಈ ಕಾರವೇಲ ಮನೆತನದ ಸ್ಥಳೀಯ ರಾಜರು ಇವರು. ಈ ಕಾರವೇಲ ಮನೆತನದವರ ಕಾಲದಲ್ಲಿ ಅಲ್ಲಿ ರಾಜ ಕೆತ್ತಿಸಿರ್ತಕ್ಕಂಥ ಶಾಸನ ಈ ಒಂದು ಪ್ರದೇಶ ಹಾತಿಗುಂಪ ಪ್ರದೇಶದಲ್ಲಿ ಕಂಡು ಬರ್ತದ, ಅಥವಾ ಹಾತಿಗುಂಪ ಗುಹೆಯಲ್ಲಿ ಕಂಡು ಬರ್ತದೆ. ಎಲ್ಲಿದು? ಉದಯಗಿರಿಯಲ್ಲಿ ಬೆಟ್ಟಗಳ ಸಾಲಿನಲ್ಲಿ ಕಂಡು ಬರ್ತಕ್ಕಂಥ ದೇವತೆಗಳು ಅಂತ ನಾವು ಕೇಳ್ಬೋದು. ಬಿಂಬೆಡ್ಕಾ ಗುಹೆಗಳು ಎಲ್ಲಿ ಕಂಡು ಬರ್ತವೆ? ನೋಡಿ, ಡೆಲ್ಲಿ ಪೊಲೀಸ್ MTS ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಜಾರ್ಖಂಡ್, ಬಿಹಾರ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಮಧ್ಯಪ್ರದೇಶದಲ್ಲಿ ಈ ಒಂದು ಬಿಂಬೆಡ್ಕಾ ಗುಹೆಗಳು ಕಂಡು ಬರ್ತವೆ ಅಂತ ಹೇಳ್ಬೋದು. ಅಜಂತ ಮತ್ತು ಎಲ್ಲೋರ ಎಂದರೇನು? ವಾಚ್ ಮೇಕಿಂಗ್ ಕಂಪನೀಸ್, ಸೈಟ್ ಆಫ್ ಬುದ್ಧಿಸ್ಟ್ ಹಿಂದೂ ಕೇವ್ಸ್, ಹಿಂದೂ ಗಾಡೆಸ್, ನನ್ ಆಫ್ ದೀಸ್. ಸೊ ಆನ್ಸರ್ ಏನಂತಂದ್ರೆ ಅಜಂತ ಬೌದ್ಧ ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವಶೇಷಗಳಲ್ಲಿ ಕಂಡು ಬಂದ್ರೆ ಎಲ್ಲೋರ ಕಂಪ್ಲೀಟ್ ಆಗಿ ಹಿಂದೂ ಶಿವನಿಗೆ ಅರ್ಪಿತವಾಗಿರ್ತಕ್ಕಂಥ ದೇವಾಲಯ. ಹಿಂಗಾಗಿ ಸೈಟ್ ಆಫ್ ಬುದ್ಧಿಸ್ಟ್ ಅಂಡ್ ಹಿಂದೂ ಕೇವ್ಸ್ ಅಂತ ನಾವು ಇದನ್ನ ಕಳಿಬಹುದು. ಎಲ್ಲಿ ಕಂಡು ಬರ್ತಾ? ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳಗಳು ಅಂತ ನಾವು ಇದನ್ನ ಕರಿತೀವಿ. ಕೆಳಗಿನವುಗಳಲ್ಲಿ ಒರಿಸ್ಸಾದ ಯಾವ ಸ್ಥಳದಲ್ಲಿ ಇತಿಹಾಸ ಪೂರ್ವ ಕಾಲದ ಗುಹಾ ವಾಸ್ತುಶಿಲ್ಪವನ್ನ ಕಾಣಬಹುದು? ನೋಡ್ರಿ, ಬಾರ್ಬಿಲ್, ಬರಿಪಾದ, ಶಿಶುಪಾಲಗ್ರಹ, ಜತ್ನಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಬರಿಪಾದ. ಒರಿಸ್ಸಾದ ಇತಿಹಾಸ ಪೂರ್ವ ಕಾಲದಾಗಿರ್ತಕ್ಕಂಥ ಒಂದು ಗುಹಾ ವಾಸ್ತುಶಿಲ್ಪವನ್ನ ಬರಿಪಾದ ಒಂದು ಸ್ಥಳಗಳಲ್ಲಿ ನಾವು ಇದನ್ನ ಕಾಣಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್, ಕನೇರಿ ಗುಹೆಗಳು ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿವೆ? ಪೂನಾ, ಮುಂಬೈ, ಜೈಪುರ್, ಪಾಟ್ನಾ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕನೇರಿ ಗುಹೆಗಳು ಕಂಡು ಬರೋದ್ರಲ್ಲಿ ಎಲ್ಲಂತಂದ್ರೆ ಮಹಾರಾಷ್ಟ್ರದ ಮುಂಬೈ ಹತ್ರ. ಮುಂಬೈ ಮತ್ತು ಕನೇರಿ ಮಠ ಅಂತ ಫೇಮಸ್ ಆಗಿದೆ. ಇಲ್ಲಿ ಕೊಲ್ಲಾಪುರ ಹತ್ರ ಈ ಒಂದು ಗುಹಾ ದೇವಾಲಯಗಳು ಕಂಡು ಬರ್ತಾವ. ಕನ್ನೇರಿ ಗುಹೆಗಳು ಅಥವಾ ಕನ್ನೇರಿ ಮಠ, ಕನ್ನೇರಿ ಬೆಟ್ಟ ಅಂತ ಹೇಳಿದ್ರೆ ಫೇಮಸ್ ಆಗಿದೆ. ಕೆಳಗಿನವುಗಳಲ್ಲಿ ಜೋಡಿಗಳನ್ನ ಪರಿಗಣಿಸಿ ಯಾವ ಜೋಡಿ ಸರಿಯಾದ ಹೊಂದಿಕೆಯಾಗಿದೆ ಅನ್ನೋದನ್ನ ಗುರುತಿಸಿರಿ ಅಂತದ. ನಾಗರಗುಂಜಾ ಕೇವ್ಸ್ ಬಿಹಾರದಲ್ಲಿ ಇದಾವ ಅಂತ ಹೇಳ್ತಾರೆ. ಶಂಕರಾಚಾರ್ಯ ಕೇವ್ ಮಧ್ಯಪ್ರದೇಶ್, ಕನೇರಿ ಕೇವ್ಸ್ ಮಹಾರಾಷ್ಟ್ರ, ಲಾಲ್ಗಿರಿ ಕೇವ್ಸ್ ಒರಿಸ್ಸಾ. ಸೊ ಆನ್ಸರ್ ಅಂತೂ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಕನೇರಿ ಕೇವ್ಸ್ ಎಲ್ಲಿ ಕಂಡು ಬರ್ತಾ? ಇದು ಮಹಾರಾಷ್ಟ್ರ ಒಳಗೆ ಕಂಡು ಬರ್ತದೆ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, 3 ಆಪ್ಷನ್ ಒಳಗೆ ಇರ್ಲೇಬೇಕಾ? 3 ಇದ್ರೊಳಗೆ ಐತ್ರಿ. ಇನ್ನು ಆಲ್ ಒಂದ್ ಐತಿ. ಆನ್ಸರ್ ಸಿ ಆಗ್ಬೋದು, ಇಲ್ಲ ಡಿ ಆಗ್ಬೋದು. ಇನ್ನೊಂದ್ಸಲ ನೋಡೋಣ. ನಾಗರಗುಂಜಾ ಕೇವ್ಸ್ ಬಿಹಾರದಲ್ಲಿ ಐತಿ, ಕರೆಕ್ಟ್ ಇದು. ದೆನ್ ಶಂಕರಾಚಾರ್ಯ ಕೇವ್ಸ್ ಮಧ್ಯಪ್ರದೇಶ್, ಲಾಲ್ಗಿರಿ ಕೇವ್ಸ್ ಒರಿಸ್ಸಾ. ಸೊ ಎಲ್ಲಾ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರೋದ್ರಿಂದ ಆಪ್ಷನ್ ಡಿ ನಮ್ದು ರೈಟ್ ಆನ್ಸರ್ ಆಗಿದೆ. ಮತ್ತೆ ಇಲ್ಲಿ ಕೇವಲ ನಾನು MCQ ಡಿಸ್ಕಷನ್ ಮಾಡ್ತೀನಿ. ಇದ್ರ ಡಿಟೇಲ್ ಇಮೇಜ್ಗಳು ಮತ್ತು ಅದರ ಎಲ್ಲ ಡಿಟೇಲ್ ಎಕ್ಸ್ಪ್ಲನೇಷನ್ ಏನಾಗಿದೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತದೆ. ಸೊ ಈ ತರ ನೀವು ಓದೋದ್ರಿಂದ ಕ್ವಶನ್ ಎಕ್ಸಾಮ್ಗೆ ಯಾವ ತರ ಕೇಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ವಿಶ್ವದ ಅತಿ ಉದ್ದದ ಮರಳುಗಲ್ಲಿನ ಗುಹಾ ಮೇಘಾಲಯದಲ್ಲಿ ಪತ್ತೆಯಾಗಿದೆ. ಈ ಮರಳುಗಲ್ಲಿನ ಗುಹಾ ಹೆಸರೇನು? ಕ್ರೇಪುರಿ, ಕ್ರೇಮ್ ಕಿರಣ್, ಪ್ರೇಮ್ಪುರಿ. ಸೊ ಆನ್ಸರ್ ಏನಂತಂದ್ರೆ ಪ್ರೇಮ್ಪುರಿ. ವಿಶ್ವದ ಅತಿ ಉದ್ದದ ಮರಳುಗಲ್ಲಿನ ಗುಹೆ ಮೇಘಾಲಯದಲ್ಲಿ ಪತ್ತೆಯಾಗಿದೆ. ಈ ಮರಳು ಗುಹೆಗಳಿಗೆ ಏನ್ ಕರೀತಾರೆ ಅಂದ್ರೆ ಕ್ರೇಮ್ಪುರಿ ಅಂತ ಹೇಳಿದನ್ನ ಕರೆಯಲಾಗ್ತದೆ. ಕೋಟ್ ಬೌದ್ಧ ಗುಹೆಗಳು
ಎಲ್ಲಿ ಕಂಡು ಬರುತ್ತವೆ? ಉಪ್ಕೋಟ್ ಬೌದ್ಧ ಗುಹೆಗಳು ಎಲ್ಲಿ ಕಂಡು ಬರುತ್ತವೆ? ಜಾನ್ಗಢ್, ಕೊಚ್ಚಿ, ಭೋಪಾಲ್, ದೆನ್ ಡೆಹ್ರಾಡೂನ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಜಾನ್ಗಢದಲ್ಲಿ ಈ ಒಂದು ಗುಹಾ ದೇವಾಲಯಗಳು ಕಂಡು ಬರ್ತವೆ ಅಂತ ಹೇಳ್ಬೋದು. ಆದ್ಮೇಲೆ ನಮ್ಮ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟಾಟಿಕ್ ಜಿಕೆ ಕೋರ್ಸ್ ಇದಾವೆ. ಸೊ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಕ್ಕಂಥವ್ರು, RRB ಗ್ರೂಪ್ ಡಿ, SSC, ಆಮೇಲೆ NTPC, CHSL ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಬರ್ತಾ ಇರೋದ್ರಿಂದ ಇದರ ಕಂಪ್ಲೀಟ್ ಕೋರ್ಸ್, ವಿಡಿಯೋ ಕೋರ್ಸು, MCQ, ಆನ್ಲೈನ್ ಟೆಸ್ಟ್, ಮಾಕ್ ಟೆಸ್ಟ್ ನಾವು ಇದರಲ್ಲಿ ಕೊಡ್ತೀವಿ. ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಕರೆಂಟ್ ಅಫೇರ್ಸ್ ಕೋರ್ಸ್ಗಳಿದಾವೆ, ರೀಸನಿಂಗ್ ಮ್ಯಾಥ್ಸ್ ಕೋರ್ಸ್ಗಳಿದಾವೆ. ಸೊ ಈ ಒಂದು ಕೋರ್ಸ್ಗಳಿಗಾಗಿ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಮತ್ತು ಆನ್ಲೈನ್ ಟೆಸ್ಟ್ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ 50% ಡಿಸ್ಕೌಂಟ್ ಇದೆ. ನೀವು ಆನ್ಲೈನ್ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ರೈಟ್. ಯಾರಿಗೆ RRB ಗ್ರೂಪ್ ಡಿ ರಿಲೇಟೆಡ್ ಬುಕ್ಸ್ ಬೇಕು ಅಂತಂದ್ರೆ ಈ ನಂಬರ್ಗೆ ಫೋನ್ ಪೇ ಮಾಡಿ. 850 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ನಾವು ಕಳಿಸ್ಕೊಡ್ತಾ ಇದೀವಿ. ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜ್ ಇರ್ತದೆ. ಯಾವುದೇ ಕೊರಿಯರ್ ಚಾರ್ಜ್ ಇರೋದಿಲ್ಲ. ಎಲ್ಲಾ ಸೇರಿ 850 ಇರ್ತದೆ. 4 ಪುಸ್ತಕಗಳನ್ನ ಕಳಿಸ್ತೀವಿ ನಿಮಗೆ. ಜನರಲ್ ಸೈನ್ಸ್, ಜನರಲ್ GK, ಸ್ಟಾಟಿಕ್ GK, ಮ್ಯಾಥ್ಸ್, ರೀಸನಿಂಗ್. ರೈಟ್. ಓಕೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಇದಾವೆ. ಸೊ ಅದರಲ್ಲಿ ನೀವು ಜಾಯ್ನ್ ಆಗಿ. ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇತರ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು.